ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತು ಜೀರಾ ರೈಸ್ ಮತ್ತೆ ದಾಲ್ ಫ್ರೈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ನಾವೆಲ್ಲ ರೆಸ್ಟೋರೆಂಟು ಅಥವಾ ಹೋಟೆಲ್ಗಳಿಗೆ ಹೋದ್ರೆ ಜೀರಾ ರೈಸ್ ತಗೋತೀವಿ. ಅದಕ್ಕೆ ದಾಲ್ ಫ್ರೈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುವಂಥದ್ದು. ಮತ್ತೆ ಇದನ್ನ ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಅದ್ರ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಜೀರಾ ರೈಸ್ ಮಾಡ್ತಿದ್ದೀನಿ, ಆಮೇಲೆ ದಾಲ್ ಫ್ರೈ ಮಾಡೋಣ. ತುಂಬಾ ಈಸಿಯಾಗಿ ಆಗುತ್ತೆ. 10 ನಿಮಿಷ, 10ರಿಂದ 15 ನಿಮಿಷ ಸಾಕು ಜೀರಾ ರೈಸ್ ಮಾಡೋಕೆ. ಈ ತರ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು, ಇಲ್ಲ ಓಪನ್ ಪಾತ್ರೆಯಲ್ಲಿ ಕೂಡ ಜೀರಾ ರೈಸ್ ಮಾಡ್ಕೋಬಹುದು. ನಾನು ಇವತ್ತು ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಎಣ್ಣೆ ತುಪ್ಪ ಕಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 4 ಲವಂಗ, 2 ಏಲಕ್ಕಿ, 1 ಇಂಚ್ ಅಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ, ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಪಲಾವ್ ಮಸಾಲ ನಿಮ್ಗೆ ಏನೇನ್ ಬೇಕೋ ಎಲ್ಲದನ್ನು ಸ್ವಲ್ಪ ಹಾಕೋಬಹುದು. ಎಲ್ಲದನ್ನು ಹಾಕಿ 1 ಸೆಕೆಂಡ್ ಕೈ ಆಡಿಸಿ ಆನಿಯನ್ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜ್ದು ಸಣ್ಣ ಕಟ್ ಮಾಡ್ಕೊಂಡಿರುವಂತದ್ದು 1 ಆನಿಯನ್ ಹಾಕಿ ಅದನ್ನು ಕೈ ಆಡಿಸಿ ಅದು ಸ್ವಲ್ಪ ಸಾಫ್ಟ್ ಆದ್ಮೇಲೆ 2 ರಿಂದ 3 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆಲಿ. ಅದು ಹುರ್ಕೊಳ್ಳೋ ಅಷ್ಟರಲ್ಲಿ ನಾನು ಇಲ್ಲಿ ಅಕ್ಕಿ 2 ಕಪ್ ತಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಇದು ಉದ್ದುದ್ದಕ್ಕೆ ಬಿಡ್ಬಿಡಿಯಾಗಿ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಯಾವ ಅಕ್ಕಿ ಹಾಕಿದ್ರು ಚೆನ್ನಾಗೇ ಬರುತ್ತೆ. ಅದನ್ನ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕೋಬೇಕು. ಒಗ್ಗರಣೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೆಂದ ಮೇಲೆ ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕದ್ಮೇಲೆ ನೀವು 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಿ. ಸ್ವಲ್ಪ ಒಗ್ಗರಣೆಲಿ ಅಕ್ಕಿ ಹುರ್ಕೊಂಡಂಗ್ ಆಗ್ಬೇಕು, ಅವಾಗ ಬಿಡ್ಬಿಡಿಯಾಗಿರುತ್ತೆ, ಮೆತ್ತಗಾಗಲ್ಲ. ಜೀರಾ ರೈಸ್ ಅಂದ್ರೆ ಸ್ವಲ್ಪ ಉದ್ರುದ್ರಾಗಿರ್ಬೇಕು, ಅವಾಗ್ಲೇ ಚೆನ್ನಾಗಿರುತ್ತೆ. ಅಕ್ಕಿ ಎಲ್ಲ ಹುರಿದಿದ್ದಾದ್ಮೇಲೆ ನಾನಿಲ್ಲಿ 3 ಕಪ್ ಅಷ್ಟು ನೀರ್ ಹಾಕಿದ್ದೀನಿ. 2 ಕಪ್ ಅಕ್ಕಿಗೆ 3 ಕಪ್ ಅಷ್ಟು, ಅಂದ್ರೆ 1 ಕಪ್ ಅಕ್ಕಿಗೆ 1.5 ಕಪ್ ಅಳತೆಯಲ್ಲಿ ನೀರ್ ಹಾಕೊಂಡಿದ್ದೀನಿ. ನೀರು ಹಾಕಿ 1 ಟೀ ಸ್ಪೂನ್ ಸಾಲ್ಟು ಕೂಡ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಕೈ ಆಡಿಸಿ ಅದು ಕುದಿಯೋಕ್ ಸ್ಟಾರ್ಟ್ ಆದಾಗ ಮುಚ್ಚಳ ಮುಚ್ಚಿ ಕುಕ್ಕರ್ನ 2 ವಿಷಲ್ ಹಾಕಿಸ್ತಾ ಇದ್ದೀನಿ. ಅಷ್ಟು ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಇಷ್ಟೇ ನೋಡಿ, ಜೀರಾ ರೈಸ್ ರೆಡಿ ಆಯ್ತು. 10 ನಿಮಿಷ ಸಾಕು ಜೀರಾ ರೈಸ್ ಮಾಡ್ಕೊಳ್ಳೋಕೆ. ಇದ್ರ ಜೊತೆಗೆ ನೀವು ಯಾವ ಕಾಂಬಿನೇಷನ್ ಆದ್ರೂ ಚೆನ್ನಾಗಿರುತ್ತೆ. ಕರಿಗಳು ಮಾಡ್ಕೊಂಡ್ರೆ ನಾರ್ತ್ ಇಂಡಿಯನ್ ಕರಿಗಳು ಯಾವ್ದಾದ್ರೂ ಚೆನ್ನಾಗಿರುತ್ತೆ. ನಾನ್ ದಾಲ್ ಮಾಡ್ತಾ ಇದ್ದೀನಿ, ಬೆಸ್ಟ್ ಆಗಿರುತ್ತೆ ದಾಲ್ ಕಾಂಬಿನೇಷನ್. ಉದ್ರುದ್ರಾಗಿ ನೋಡಿ, ಕರೆಕ್ಟ್ ಆಗಿ ಬೆಂದಿದೆ, ಉದ್ರುದ್ರಾಗಿದೆ, ಪರ್ಫೆಕ್ಟ್ ಆಗಿದೆ ಜೀರಾ ರೈಸ್. ನಾನು ಇದಕ್ಕೆ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ದೀನಿ. ನೀವು ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಂಡ್ರೆ. ಮತ್ತೆ ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ಫ್ರೋಸನ್ ಪೀಸ್ ಬರುತ್ತಲ್ಲ, ಬಟಾಣಿ, ಫ್ರೋಸನ್ ಬಟಾಣಿನೋ ಅಥವಾ ಫ್ರೆಶ್ ಬಟಾಣಿ ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಮಾಡ್ಕೋಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆದ್ರೂ ಟೇಸ್ಟಿಯಾಗಿರೋಂತ ಜೀರಾ ರೈಸ್ ರೆಡಿ ಆಯ್ತು. ಇವಾಗ ದಾಲ್ ಮಾಡೋದು ನೋಡೋಣ ಬನ್ನಿ. ದಾಲ್ ಫ್ರೈ ಮಾಡೋಣ. ನಾನು ದಾಲ್ ಫ್ರೈ ಮಾಡೋಕೆ ಇವತ್ತು ಮಸೂರ್ ದಾಲ್ ಮಾತ್ರ ತಗೊಂಡಿದ್ದೀನಿ. ಮಸೂರ್ ದಾಲ್ದು ದಾಲ್ ಫ್ರೈ ಮಾಡ್ತಾ ಇದ್ದೀನಿ. ನೀವು ತೂರ್ ದಾಲ್ ಕೂಡ ಮಾಡ್ಬೋದು, ಇಲ್ಲ ಮಿಕ್ಸ್ಡ್ ಮಾಡ್ಬೋದು. ತೂರ್ ದಾಲು ಅಥವಾ ಹೆಸರು ಬೇಳೆ, ತೊಗರಿ ಬೇಳೆ, ಮಸೂರ್ ದಾಲ್ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬಹುದು, ಇಲ್ಲ ಯಾವ್ದಾದ್ರು ಒಂದು ಬೇಳೆದ್ ಕೂಡ ಮಾಡ್ಕೋಬಹುದು. ನಾನಿವತ್ತು 1 ಕಪ್ ಅಷ್ಟು ಮಸೂರ್ ದಾಲಿಂದು ದಾಲ್ ಫ್ರೈ ಮಾಡ್ತಾ ಇದ್ದೀನಿ. ಮೊದಲು ಬೇಳೆನ ಯಾವುದೇ ಬೇಳೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರ್ 2 ಸಲ ನೀರ್ ಹಾಕೊಂಡು ಚೆನ್ನಾಗಿ ನೀರ್ ಹಾಕೊಂಡು ತೊಳೆದ್ಬಿಟ್ಟು ಚೆಲ್ಲಿ ಆಮೇಲೆ ಅದನ್ನ ಕುಕ್ಕರ್ ಕೂಸ್ಕೋಬೇಕು. ಇದಕ್ಕೆ ನಾನು 1 ದೊಡ್ಡ ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. ಬೇಳೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ರೆ ಇವಾಗ ಸಾಕಾಗುತ್ತೆ. ಆಮೇಲೆ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇದಕ್ಕೆ ನಾನು 1/2 ಟೀ ಸ್ಪೂನ್ ಅಷ್ಟು ಉಪ್ಪು, 1/4 ಚಮಚ ಅರಿಶಿನ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅಷ್ಟು ಹಾಕಿದ್ರೆ ಸಾಕು. ಅದನ್ನ ಹಾಕಿ 3 ವಿಷಲ್ ಹಾಕ್ಸ್ಕೊಂಡಿದೀನಿ. ಬೇಳೆ ಸಾಫ್ಟ್ ಆಗಿ ಚೆನ್ನಾಗಿ ಬೇಯಬೇಕು, ಅಷ್ಟು ವಿಷಲ್ ಹಾಕ್ಸ್ಕೊಳ್ಳಿ. ನೀವು ಯಾವ ಬೇಳೆ ಹಾಕ್ತಿರೋ ಅದ್ರ ಮೇಲೆ ಕುಕ್ಕರ್ ಕೂಗಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಸೊ ಈ ತರ ಸಾಫ್ಟ್ ಆಗಿ ಬೆಂದ ಮೇಲೆ ಸೌಟಲ್ಲಿ 1 ನಿಮಿಷ ಹಿಂಗ್ ಕೈ ಆಡಿಸ್ತಿದ್ದೀನಿ, ಸ್ವಲ್ಪ ಮಸ್ತಂಗ್ ಆಗ್ಲಿ ಅಂತ ಅಷ್ಟೇ. ತುಂಬಾನು ಏನ್ ಪೇಸ್ಟ್ ತರ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಬೇಳೆ ಹಂಗಿರ್ಲಿ. ಇಲ್ಲಿ ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ 1/2 ಟೀ ಚಮಚ ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ 2 ಹಸಿರು ಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಖಾರ ಅಷ್ಟೊಂದಿಲ್ಲ, ನೀವು ಖಾರ ಚಿಲ್ಲಿ ಪೌಡರ್ ಕೂಡ ಹಾಕ್ತಿವಿ, ಸೊ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ 1 ಈರುಳ್ಳಿ ಮೀಡಿಯಂ ಸೈಜ್ದು, ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಒಗ್ಗರಣೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಇದಕ್ಕೆ ಇವಾಗ 1/2 ಚಮಚ ಚಿಲ್ಲಿ ಪೌಡರು, 1/4 ಚಮಚ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದ್ರೆ ಮಸಾಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು ಅಂದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬಹುದು. 1/2 ಟೀ ಚಮಚದಷ್ಟು ಹಾಕೊಳ್ಳಿ. ಅಷ್ಟೆಲ್ಲ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಕೈ ಆಡಿಸಿ, ಈರುಳ್ಳಿ ಜೊತೆ ಚೆನ್ನಾಗಿ ಬೇಯೋಂಗೆ. ಇದಕ್ಕೆ ಇವಾಗ ಆನಿಯನ್ ಕೂಡ ಸಾಫ್ಟ್ ಆಗಿ ಬೆಂದಿದೆ. ಟೊಮೊಟೊ ಹಾಕ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಟೊಮೊಟೊ ತಗೊಂಡಿದ್ದೀನಿ, ಅದನ್ನು ಸಣ್ಣ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ 2-3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈ ಆಡಿಸಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಬೇಯಬೇಕು, ಚೆನ್ನಾಗಿ ಪೇಸ್ಟ್ ತರ ಆಗ್ಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕು. ಇಷ್ಟಾದ್ಮೇಲೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇವಾಗ.
ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಮಸಾಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಥಿಕ್ನೆಸ್ ಕೂಡ ಇವಾಗ ನೋಡ್ಕೊಳ್ಳಿ. ಇದು ಗಟ್ಟಿ ಇದ್ರೆ ನೋಡಿ, ಇಷ್ಟು ಗಟ್ಟಿ ಇದ್ರೆ ಇದು ಕುದಿಸ್ಬೇಕು ಇವಾಗ ಇನ್ನೊಂದ್ 2 ನಿಮಿಷ. ಅದು ಇನ್ನ ಗಟ್ಟಿ ಆಗ್ಬಿಡುತ್ತೆ. ಅನ್ನದ ಜೊತೆ ಅಷ್ಟು ಚೆನ್ನಾಗಿರಲ್ಲ ದಾಲು. ಈ ದಾಲ್ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆ ತಿನ್ನೋದಾದ್ರೆ ಆ ಕನ್ಸಿಸ್ಟೆನ್ಸಿ ಅದೇ ತರ ಗಟ್ಟಿಯಾಗಿ ಇಟ್ಕೊಳ್ಳಿ. ಅನ್ನದ ಜೊತೆ ತಿನ್ನೋದಾದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಕೋಬೇಕು. ಸೊ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕಿ ಇನ್ನೊಂದ್ ಸ್ವಲ್ಪ ಉಪ್ಪು ಖಾರ ನೀವು ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬೇಕಾದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾನು ಹಾಕಿ ಕುದಿಸ್ಬೇಕು. ಒಂದ್ 2 ನಿಮಿಷ ಕುದಿಸಿ ಇನ್ನೇನ್ ಆಫ್ ಮಾಡ್ತೀನಿ ಅನ್ನೋವಾಗ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ, ಲೆಮನ್ ಜ್ಯೂಸ್ ಹಾಕಿ ಕೈ ಆಡಿಸ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಯಾವ ಹದಕ್ ಬೇಕೋ ಅದಕ್ಕಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಹಾಕೋಬೇಕು, ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿದೀನಿ. ಅದಕ್ಕೊಂದು ಅರ್ಧ ಟೀ ಚಮಚ ಸಾಸಿವೆ, ಒಂದ್ ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪು ಮತ್ತೆ 3 ಒಣಮೆಣಸಿನಕಾಯಿ ಹಾಕಿದೀನಿ. ಹಾಕ್ಬಿಟ್ಟು ಕೈ ಆಡಿಸಿ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಖಾರ ಏನಷ್ಟು ಬರಲ್ಲ, ನಾವು ಚಿಲ್ಲಿ ಪೌಡರ್ ಕೂಡ ಹಾಕಿದೀವಲ್ವಾ, ಅಷ್ಟು ಖಾರ ಸಾಕಾಗತ್ತೆ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಸರ್ವ್ ಮಾಡೋಕ್ಕೂ ಪ್ರಾಪರ್ ರೆಸ್ಟೋರೆಂಟ್ ಗಳಲ್ಲಿ ಸರ್ವ್ ಮಾಡೋ ತರ ನೋಡಕ್ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಈ ಒಗ್ಗರಣೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಬೇಕು. ದಾಲ್ ಫ್ರೈ ನೋಡಿ ರೆಡಿ ಆಯ್ತು. ಇಷ್ಟೇ, ತುಂಬಾನೇ ಈಸಿ, ಬೇಗನೆ ಆಗುತ್ತೆ. ಗೀ ರೈಸ್ ಕೂಡ ಅಷ್ಟೇ ಬೇಗ ಆಗುತ್ತೆ. ಇವೆರಡು ಡಿನ್ನರ್ಗೂ ಚೆನ್ನಾಗಿರುತ್ತೆ, ಇಲ್ಲ ಲಂಚ್ಗೂ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್. ನೀವು ಲಂಚ್ ಬಾಕ್ಸ್ ಕೂಡ ತಗೊಂಡೋಗಕ್ಕೆ ಬೆಸ್ಟ್ ಊಟ ಅಂತಾನೆ ಹೇಳ್ಬೋದು. ಈ ರೆಸಿಪಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.